ನಾನೇನು ನಂಬೋದಂದ್ರೆ ಸಿನಿಮಾ ಎಲ್ಲದಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದ್ಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್ ಎಲ್ಲರೂ ಈ ಕಥೆನ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಿದ್ವಿ. ಯಾಕಂದ್ರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಹೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡ್ಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರು ಹೊಸಬಂದು ಕೊಡಿ ಸರ್. ಯಾರು ರೆಡಿ ಇರಲಿಲ್ಲ, ಬಿಕಾಸ್ ಟಿವಿ ರೇಟ್ಸ್ ಬರಲ್ಲ, ಅವ್ನಿಗೆ ಇಲ್ಲಿ ಬಿಸ್ನೆಸ್ ಇಲ್ಲ ಅಂತ. ನಾನಂದ್ರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರು ಬಿಟ್ಟರೆ 2 ವರ್ಷ 3 ವರ್ಷದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ ಟೀಮು, ತುಂಬ ಫೈರ್ ಇರೋಂಥ ಟೀಮು, ಮತ್ತೆ ಸಖತ್ ಕ್ರಿಯೇಟಿವ್ ಟೀಮು. ಥಿಯೇಟರ್ ಮಾಡಿದ್ದೆ 3 ಇಯರ್ಸು. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟ್ರು, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ, ಪ್ರಶಾಂತ್ ಸರ್ಗೆ, ರವಿ ಸರ್ಗೆ, ಹಾಗೆ ಪ್ರತಾಪ್ ಅಣ್ಣಗೆ ಎಲ್ರಿಗೂ ಥ್ಯಾಂಕ್ ಯು. ಸೊ ಕ್ಯಾರೆಕ್ಟ್ರು ಬಗ್ಗೆ ಹೇಳೋದಾದ್ರೆ IT ಬ್ಯಾಕ್ಡ್ರಾಪ್ ಅಲ್ಲಿ ಇರುತ್ತೆ. ತುಂಬ ಫನ್ ಫೀಲ್ಡ್, ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ಥರ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇವನು ಈ ಅಂದರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳ ಜೊತೆ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು. ಸೊ ಅಷ್ಟೇ, ಇನ್ನು ಕ್ಯಾರೆಕ್ಟರ್ ಬಗ್ಗೆ ಏನೇನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾ. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ, ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ಹೊಸಬ್ರೆ ಆಗಿದ್ದೀವಿ, ಆದರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂತ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ತರ ಆಗ್ತಾ ಇದೆ ಮುಂದಕ್ಕೆ. ಸೊ ಕತೆ ವಿಷಯಕ್ಕೆ ಬರೋದಾದ್ರೆ, ಯಾವುದೇ ಸಿನಿಮಾ ಆದ್ರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು 6 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕತೆನ ಮಾಡಿದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಗಳ ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಆಗ್ತಾ ಇದೀವಿ. ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1-2 ರಿಂದ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ರಿಗೂ. ನಂಗೆ ಗೊತ್ತು ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ. ಆ್ಯಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಪ್ರತಾಪ್ ಸರ್, ಪ್ರಶಾಂತ್ ಸರ್, ಹರಿ ಸಂತೋಷ್ ಸರ್ ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಈ ಟೀಮ್ ತುಂಬಾ ಚೆನ್ನಾಗಿದೆ. ಫಸ್ಟ್ ನರೇಷನಲ್ಲೇ ಗೊತ್ತಾಯಿತು, ಒಳ್ಳೆ ಫೀಲಿಂಗ್ ಬಂತು ನನಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಆ್ಯಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗಿದಿದೆ. ತುಂಬ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಬರೀ ಈಗ ಕೆಲಸ ಮಾಡೋಕ್ಕೆ ಮಜಾ ಮಾಡೋಕ್ಕೆ ಸಮಯ ಬಂದಿದೆ ಆ್ಯಂಡ್ ಐ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಮೂವಿ, ಸೊ ನೀವೆಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ, ಎಕ್ಸೈಟೆಡ್ ಆಗಿದ್ದೀನಿ, ಆ್ಯಂಡ್ ತುಂಬ ನರ್ವಸ್ ಆಗೂ ಇದ್ದೀನಿ ಸಿನ್ಸ್ ಇಟ್ ಈಸ್ ಫಸ್ಟ್ ಮೂವಿ. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು.
ಹೆಸರು ಸೂರಜ್ ಜೋಯಿಸ್ ಅಂತ, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ನನ್ನ ಕರಿಯರ್ ಆಕ್ಚುಲಿ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿದೆ ನಮ್ಮ ಸಂತು ಅವರಿಂದ ಆಕ್ಚುಲಿ, ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಇಂದ. ಈಗ ಒಂದು 8 ಸಿನಿಮಾ ಆಗಿದೆ. ಇವಾಗ ಈ ತರದ ಒಂದು ಸ್ಕ್ರಿಪ್ಟ್ ಒಂದು ಕಾಯ್ತಾ ಇದ್ದೆ ಆಕ್ಚುಲಿ, ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ ಮಾಡ್ಬೇಕು ಅಂತ. ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್, ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದ್ದೆ. ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ರು. ಇವತ್ತಿಗೂ ಹಂಗೆ ಕಣ್ಮುಂದೆ ನನ್ನ ಸಿನಿಮಾ ಹಂಗೆ ಓಡ್ತಾ ಇದೆ. ಅದು ಶೂಟಿಂಗ್ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಟೋಟಲ್ ಒಂದು 5 ಹಾಡಿದೆ. ಯಾವ ಸಿಂಗರು, ಆಮೇಲೆ ಯಾವ ಲಿರಿಕ್ಸ್, ಇದೆಲ್ಲದನ್ನು ಕೂಡ ಹೋಗ್ತಾ ಹೇಳ್ತೀವಿ. ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ. ಈಗ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ನ ತಗೊಂಡ್ಬರ್ತೀವಿ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ನನ್ನ ಹೆಸರು ಗುರುಪ್ರಸಾದ್ ಎಂಬಿ ಅಂತ, ನಾನು ಈ ಚಿತ್ರದ ಕ್ಯಾಮ್ರಾಮನ್. ಹೇಳ್ಬೇಕಂದ್ರೆ ಫಿಲಮಲ್ಲಿ ಕತೆ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ. ಅದನ್ನ ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ಸ್ ಅಲ್ಲ. ಇರುವಂತದ್ದು ಸಹಜವಾಗಿ ನನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ, ಹೊಸಬ್ರು ಹಾಕೊಂಡಿದ್ದೀರಿ, ಬಡ್ಜೆಟ್ ಏನು ಸಿಂಪಲ್ ಆಗಿ ಮಾಡ್ತಾ ಇದ್ದೀರಾ, ಅಥವಾ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ, ಅಷ್ಟನ್ನು ಮೀರಬೇಡಿ ಅಂತ. ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ, ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡ್ತಿದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ನಾಯಕ ನಟ ಇರ್ಬೋದು, ನಾಯಕ ನಟಿಯರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರನ್ನ ನಾನು ಕಳೆದ 6-8 ತಿಂಗಳಿಂದ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ. ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ 6-7 ತಿಂಗಳಿನಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿರುವಂಥದ್ದು. ಹಾಗಾಗಿ ಒಂದು ದೊಡ್ಡ ಬಡ್ಜೆಟ್ ನಲ್ಲೇ ಈ ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಧನ್ಯವಾದಗಳು.